ಹೊಸಕೋಟೆ ನಗರದಲ್ಲಿ ಜನಪ್ರಿಯ ಶಾಸಕರು ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರವರು ಸುಮಾರು 2 ಕೋಟಿ 10 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶನಿವಾರ ಚಾಲನೆ ನೀಡಿದರು. ಹೊಸಕೋಟೆ ನಗರದ ವಾರ್ಡ್ ನಂಬರ್ 31 ಗೋಕುಲ್ ಅಪಾರ್ಟ್ಮೆಂಟ್ ಕಣ್ಣೂರಹಳ್ಳಿ ರಸ್ತೆ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಲಾ 48.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಣ್ಣೂರಹಳ್ಳಿ ರಸ್ತೆಯ ಮಿಲನ ಕಲ್ಯಾಣ ಮಂಟಪದಿಂದ ಗೋಕುಲ್ ಅಪಾರ್ಟ್ಮೆಂಟ್ ಮೂಲಕ ರಾಜಕಾಲುವೆವರೆಗೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ಸಿಸಿ ಚರಂಡಿ ಹಾಗೂ 10.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಅಡ್ಡ ರಸ್ತೆಗಳಿಗೆ ಕಕ್ವರ್ಟ್ ನಿರ್ಮಾಣಕ್ಕೆ ಚಾಲನೆ ನೀಡಿದರು. 44.49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಟ್ಟಿಗನಬ್ಬೆ ಪಂಪ್ ಸುತ್ತಮುತ್ತ 2 ಹಾಗೂ ಬಾಲಾಜಿ ಗೋಲ್ಡ್ ಸಿಟಿ ಪಂಪ್ ಸುತ್ತಮುತ್ತ 3 ಕೊಳವೆ ಬಾವಿಗಳನ್ನು ಕೊರೆದು ಮೋಟಾರ್ ಪಂಪ್ಗಳ ಅಳವಡಿಕೆ ಮತ್ತು 27.73 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಕೆಕೆ ಲೇಔಟ್ನ ಮೂಲಕ ನಿಸರ್ಗ ಲೇಔಟ್ವರೆಗೆ ರಸ್ತೆಯ 2 ಕಡೆ ಹೊಸದಾಗಿ 6 ಇಂಚಿನ ಪೈಪ್ಲೈನ್ ಅಳವಡಿಕೆಗೂ ಚಾಲನೆ ನೀಡಲಾಯಿತು. 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗವಿ ರಸ್ತೆ ಹಾಗೂ ಕುರುಬರಪೇಟೆಯ ಶ್ರೀ ಮಾರಮ್ಮ ದೇವಸ್ಥಾನದ ಹತ್ತಿರ ಹೊಸದಾಗಿ 2 ಕೊಳವೆ ಬಾವಿಗಳನ್ನು ಕೊರೆದು ಮೋಟಾರ್ ಪಂಪ್ಗಳ ಅಳವಡಿಕೆ ಹಾಗೂ ವಾರ್ಡ್ ನಂಬರ್ 1ರ ಸೂಲಿಬೆಲೆ ರಸ್ತೆಯಿಂದ ಕ್ರೇಯಸ್ ಆಸ್ಪತ್ರೆ ಮೂಲಕ 14ನೇ ಅಡ್ಡ ರಸ್ತೆವರೆಗೆ 6 ಇಂಚಿನ ಪೈಪ್ಲೈನ್ ಅಳವಡಿಕೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಹಾಗೂ ವಾರ್ಡ್ ನಂಬರ್ 3ರ ನಾಲಾಗಲ್ಲಿ ಹತ್ತಿರ 2 ಇಂಚಿನ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಕಾಂಗ್ರೆಸ್ ಪಕ್ಷ ತಾಲೂಕಿನ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುತ್ತಿದೆ. ತಾವು ಜನತೆಯ ಆಶಯಗಳಿಗೆ ಸ್ಪಂದಿಸಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಟೌನ್ ಅಧ್ಯಕ್ಷ ಬಿವಿ ಭೈರೇಗೌಡಣ್ಣನವರು ಸೇರಿದಂತೆ ಪಕ್ಷದ ಅನೇಕರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಆರಿಫ್ ಖಾನ್, ಎಬಿ ನ್ಯೂಸ್ ಕನ್ನಡ, ಹೊಸಕೋಟೆ. ಒಂದು ಲೈನಲ್ಲಿ ಸ್ವಲ್ಪ ನೀವು ಆನ್ ಮಾಡೋದು ಯಾರು ಸಾಹೇಬ್ರು ಕೇಳಿ ಬೇಡ ಹೇಳಿ, ಸಡಿಲಿ ತಗೊಂತೀನಿ. ಹಂಗೆಲ್ಲ ತೆಗಿಬೇಡ್ರಿ, ಹಂಗೆ